ನಮಸ್ತೆ ಎಲ್ಲರಿಗೂ. ನಾನು ಮಾಡ್ತಾ ಇದ್ದೀನಿ ತೆಂಗಿನಕಾಯಿ ಹಾಲಿನ ರೈಸ್, ಅಂದರೆ ಕೊಕೊನಟ್ ಮಿಲ್ಕ್ ರೈಸ್. ಇದು ವೆಜ್ ಕುರ್ಮಾ ಜೊತೆ ಅಥವಾ ನಾನ್ ವೆಜ್ ಜೊತೆಗೆ ಚೆನ್ನಾಗಿರುತ್ತೆ. ಎಣ್ಣೆ ಅಥವಾ ತುಪ್ಪ ಏನು ಬಳಸ್ತೇನೆ ನಾನು ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿ ಆಗುತ್ತೆ, ಸಿಂಪಲ್ಲಾಗಿ ರುಚಿಯಾಗಿ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಲಿನ ರೈಸ್ ಮಾಡೋದಕ್ಕೆ ಮೊದಲಿಗೆ ಇದು ನಾನು ಅರ್ಧ ಹೋಳು ತೆಂಗಿನಕಾಯಿ, ಮೀಡಿಯಮ್ ಸೈಜಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ನಾನು ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ನೀರು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋತೀನಿ ಹಾಲು ತೆಗೆಯೋದಕ್ಕೆ. ಈಗ ಇದನ್ನು ಸೋಸ್ಕೊಂಡು ಹಾಲನ್ನು ಸಪ್ರೇಟ್ ಮಾಡ್ಕೋಬೇಕು. ಈ ರೀತಿ ಈಗ ಸೋಸಿರ್ತೀವಲ್ಲ ಇದು ಕಾಯಿ, ಇದನ್ನು ಇನ್ನೂ ಒಂದ್ಸಲ ನೀರು ಹಾಕ್ಬಿಟ್ಟು ರುಬ್ಕೋಬೇಕು. ಅಷ್ಟನ್ನು ಈ ರೀತಿ ತಕ್ಕೊಂಡು ತೆಂಗಿನಕಾಯಿನ ಇನ್ನೊಂದ್ಸಲಿ ನೀರು ಹಾಕಿ ರುಬ್ಕೊಂಡು ಅದರಲ್ಲಿ ಹಾಲು ತೆಗಿಬೇಕಾಗುತ್ತೆ. ಇದು ಫಸ್ಟ್ ಟೈಮ್ ತೆಗೆದಿರ್ತೀವಲ್ಲ ಹಾಲು, ಅದರಲ್ಲಿ ಒಂದು ಅರ್ಧ ಕಪ್ ನಾನು ತೆಗೆದಿರ್ತಾ ಇದ್ದೀನಿ. ಈಗ ಹಾಲು ತೆಗೆದಿರೋಂಥ ಈ ಕೊಬ್ಬರಿನ ಇನ್ನೊಂದು ಸಲ ನೀರು ಹಾಕಿ ರುಬ್ಕೋತೀನಿ. ಅದನ್ನು ಕೂಡ ಸೋಸಿಟ್ಕೋಬೇಕು. ಸೋಸಿ ಆದಮೇಲೆ ಈ ಕೊಬ್ಬರಿ ಇದೆಲ್ಲ ಇದು ವೇಸ್ಟ್. ಇದು ನೋಡಿ, ಇಷ್ಟು ಹಾಲು ಬಂದಿದೆ, ತೆಂಗಿನಕಾಯಿ ಹಾಲು. ಅಕ್ಕಿ ನಾನು ನೋಡಿ ಈ ದೊಡ್ಡ ಗ್ಲಾಸಲ್ಲಿ 1.5 ಗ್ಲಾಸ್ನ ಅಕ್ಕಿ ತೊಗೊಳ್ತಾ ಇದ್ದೀನಿ. ಅಕ್ಕಿನ ಒಂದ್ಸಲ ತೊಳೆದ್ಬಿಟ್ಟು ನೀರು ಹಾಕಿ ನೆನೆಸಿಡ್ತೀನಿ. ಒಂದು 10 ನಿಮಿಷ ನೆನೆಸಿದ್ರೆ ಸಾಕು. ಅದು ಅಕ್ಕಿ ತುಂಬ ಹೊತ್ತು ನೆನೆಸ್ಬೇಕಂತಿಲ್ಲ, ಒಂದು 10 ನಿಮಿಷ ನೆನೆಸಿದ್ರೆ ಸಾಕು. ಈಗ ಒಂದು ಪಾತ್ರೆಯಲ್ಲಿ ನಾನು ತೆಂಗಿನಕಾಯಿ ಹಾಲು ತೆಗೆದಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಅಳತೆ ಮಾಡಿ ಹಾಕಬೇಕು, ಆವಾಗಲೇ ನೀರು ಎಷ್ಟು ಬೇಕಂತ ಗೊತ್ತಾಗುತ್ತೆ. 1.5 ಕಪ್ಪು ಹಾಲು ಬಂದಿದೆ, ಅದಕ್ಕೆ ಮತ್ತು 1.5 ಲೋಟ 1.5 ಲೋಟ ಹಾಲು ಬಂದಿದೆ, ಮತ್ತು 1.5 ಲೋಟ ನೀರು ಹಾಕಿದ್ದೀನಿ. ಅದಕ್ಕೆ ಉದ್ದ ಹೆಚ್ಚಿರೋಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಇದು ನೋಡಿ ಎರಡು ಏಲಕ್ಕಿ ಕುಟ್ಟುಬಿಟ್ಟು ಹಾಕಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗೋಡಂಬಿ. ಇದಿಷ್ಟು ಕುದಿ ಬರೋದಕ್ಕೆ ಬಿಡಬೇಕು. 1.5 ಗ್ಲಾಸ್ ಅಕ್ಕಿ ತೊಗೊಂಡ್ರೋದ್ರಿಂದ 3 ಗ್ಲಾಸ್ ಹಾಲು ನೀರು ಎರಡು ಸೇರಿ 3 ಗ್ಲಾಸ್ ನೀರು ಹಾಕಿದ್ದೀನಿ ನಾನು. ನೋಡಿ, ಇನ್ನೇನು ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ನೆನೆಸಿಟ್ರೋ ಅಂಥ ಅಕ್ಕಿನ ಹಾಕಬೇಕು. ತುಂಬ ಕುದಿ ಬರೋದು ಬೇಡ, ಕುದಿ ಬರ್ತಾ ಇದೆ ಅನ್ನುವಾಗಲೇ ಹಾಕಬೇಕು. ಅಕ್ಕಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಬಿಡ್ತೀನಿ, ಅಕ್ಕಿ ಬೇಯಲಿ. ಇದಕ್ಕೆ ಎಣ್ಣೆ ತುಪ್ಪ ಏನು ಹಾಕೋದು ಬೇಡ, ಇಷ್ಟೇ. ಇದು ತುಂಬ ಚೆನ್ನಾಗಾಗುತ್ತೆ, ವೆಜ್ ಅಥವಾ ನಾನ್ ವೆಜ್ ಜೊತೆಗೆ ಚೆನ್ನಾಗಿರುತ್ತೆ. ಇದು ಒಳ್ಳೆ ರುಚಿ ಇರುತ್ತೆ, ತುಂಬ ಸ್ಟ್ರಾಂಗ್ ಇಲ್ಲದೆ ಲೈಟಾಗಿ ಚೆನ್ನಾಗಾಗುತ್ತೆ ಇದು. ಮಧ್ಯದಲ್ಲಿ ಒಂದ್ಸಲ ಮುಚ್ಚಳ ತೆಗೆದು ಈ ರೀತಿ ಕೈ ಆಡಿಸ್ಬೇಕು. ಈಗ ನೋಡಿ, 1/4 ಬೆಂದಿದೆ ಅನ್ನುವಾಗ ನೋಡಿ, ಈ ರೀತಿ ಇರುವಾಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬೇಯುತ್ತೆ ಅನ್ನೋ ಟೈಮಲ್ಲಿ 1/4 ಬೆಂದಿದೆ ಅನ್ನ ಅನ್ನುವಾಗ ಇದು ಅರ್ಧ ಕಪ್ಪು ತೆಂಗಿನಕಾಯಿ ಹಾಲು, ಮೊದಲನೇ ಹಾಲು ತೆಗೆದಿಟ್ಟಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಪೂರ ಲೋ ಫ್ಲೇಮಲ್ಲಿ ಬಿಟ್ಬಿಡಬೇಕು, ಪೂರ್ತಿ ಅನ್ನ ಬೇಯೋದಕ್ಕೆ. ಈಗ ನೋಡಿ, ಒಂದು 5 ನಿಮಿಷ ಬಿಟ್ಟರೆ ಸಾಕು, ಲೋ ಫ್ಲೇಮ್ ಮಾಡಿ. ಈಗ ರೆಡಿ ಇದೆ ತೆಂಗಿನಕಾಯಿ ಹಾಲಿನ ಅನ್ನ ಅಥವಾ ಕೊಕೊನಟ್ ಮಿಲ್ಕ್ ರೈಸ್. ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಾಗತ್ತೆ.
ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.